ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಯತ್ನಾಳ್ ತವರಲ್ಲೇ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ. ಜಿಲ್ಲಾಧ್ಯಕ್ಷರ ಅವಧಿ ಪೂರ್ಣಗೊಂಡ ಹಿನ್ನೆಲೆ ಸೂಕ್ತ ಜಿಲ್ಲಾಧ್ಯಕ್ಷರ ಹುಡುಕಾಟ ಆಗ್ತಾ ಇದೆ. ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕೂಚಬಾಳ್ ಅವಧಿ ಅಂತ್ಯವಾಗಿದೆ. ಸೂಕ್ತ ಪಕ್ಷ ಸಂಘಟನಾಕಾರರನ್ನ ಹುಡುಕ್ತಾ ಇದ್ದಾರೆ ನಾಯಕರು. ಜಿಲ್ಲಾಧ್ಯಕ್ಷರ ರೇಸ್ನಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಆಪ್ತರ ಪೈಪೋಟಿ ನಡೀತಾ ಇದೆ. ಜಿಲ್ಲಾಧ್ಯಕ್ಷ ರೇಸ್ನಲ್ಲಿ ಯತ್ನಾಳ್ ಆಪ್ತ ಶಿವರುದ್ರಪ್ಪ ಬಾಗಲಕೋಟ ಹೆಸರು ಇದೆ. ಶಿವರುದ್ರಪ್ಪ ಬಾಗಲಕೋಟ ಪರ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಬಣದಲ್ಲಿ ವಿಜಯೇಂದ್ರ ಆಪ್ತರಾದ ಸುರೇಶ್ ಬಿರಾದಾರ ಆಕಾಂಕ್ಷಿಯಾಗಿದ್ದಾರೆ. ಸುರೇಶ್ ಬಿರಾದಾರ ಹಾಗೂ ಶಾಸಕ ಯತ್ನಾಳ್ ಬದ್ಧ ವೈರಿಗಳು. ಇಬ್ಬರಲ್ಲಿ ಯಾರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲ ಇದೆ. ಆಲ್ರೆಡಿ ಯತ್ನಾಳ್ ಅವರು ಯಾವ ರೀತಿಯಾಗಿ ನಿಗಿ ಕೆಂಡವಾಗಿ ಇದ್ದಾರೆ ಅನ್ನೋದನ್ನ ಈಗ ಆಲ್ರೆಡಿ ನೋಡಿದ್ದೀವಿ. ಸೊ ಬಿಜೆಪಿಯಲ್ಲಿ ಒಂದು ಅಸಮಾಧಾನ ಅನ್ನೋದು ಇದೆ ಅನ್ನೋದನ್ನ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅದು ಯಾವಾಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಅಂತ ಆಯ್ಕೆ ಮಾಡಲಾಯಿತೋ ಆಗ ಅಸಮಾಧಾನ ಅನ್ನೋದು ಮತ್ತಷ್ಟು ಸ್ಫೋಟ ಆಗಿತ್ತು. ಈಗ ಮತ್ತೆ ಅದೇ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಇಲ್ಲಿ ಏನ್ ಬೆಳವಣಿಗೆ ಆಗತ್ತೆ ನೋಡಿ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರ ರೇಸು ಕೂಡ ಇದೆ. ಯತ್ನಾಳ್ ಅವರ ಆಪ್ತರು ಮತ್ತು ವಿಜಯೇಂದ್ರ ಅವರ ಆಪ್ತರು. ವಿಜಯೇಂದ್ರ ಆಪ್ತರನ್ನ ಜಿಲ್ಲಾಧ್ಯಕ್ಷ ಅಂತ ಅನೌನ್ಸ್ ಮಾಡಿಬಿಟ್ರೆ ಯತ್ನಾಳ್ಗೆ ತವರು ಕ್ಷೇತ್ರದಲ್ಲೇ ಹಿಡಿತ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ. ಹಾಗಿದ್ರೆ ವಿಜಯೇಂದ್ರ ಅವ್ರು ಹೇಳ್ದಂಗೆ, ಯಡಿಯೂರಪ್ಪನವರ ಪುತ್ರ ಹೇಳ್ದಂಗೆ ಎಲ್ಲಾನು ಆಗೋದಾದ್ರೆ ನಾನು ಯಾಕೆ ಪಕ್ಷದಲ್ಲಿ ಇರಬೇಕು ಅನ್ನೋದು ಯತ್ನಾಳ್ ಅವರ ಪ್ರಶ್ನೆ ಆಗತ್ತೆ. ಹಾಗಂತ ಪಕ್ಷ ತೊರೆಯೋ ಹಾಗೂ ಇಲ್ಲ, ಪಕ್ಷದಲ್ಲಿ ಇರೋದಕ್ಕೂ ಆಗಲ್ಲ. ಹೇಗಾದ್ರೂ ಮಾಡಿ ತನ್ನ ಹಿಡಿತವನ್ನ ತಾನು ಸಾಧಿಸಲೇಬೇಕು ಅಂತ ಯತ್ನಾಳ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಜಿದ್ದು ಅಂತ ತೆಗೆದುಕೊಳ್ತಾ ಇದ್ದಾರೆ, ಪ್ರತಿಷ್ಠೆ ಅಂತ ತೆಗೆದುಕೊಳ್ತಿದ್ದಾರೆ. ಯಾರ ಕೈ ಮೇಲಾಗತ್ತೆ, ಯಾರಿಗೆ ಮುಖಭಂಗ ಮುಜುಗರ ಆಗತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಕುತೂಹಲ. ಆಲ್ರೆಡಿ ಯತ್ನಾಳ್ ಅವ್ರಿಗೆ ಒಂದಷ್ಟು ಅಸಮಾಧಾನ, ಬೇಸರ ಆಗಿದೆ. ಎಲ್ಲ ನೀವೇ ಇಟ್ಕೊಬಿಟ್ರೆ ಅಧಿಕಾರ ನಮಗಿನ್ನೇನು ಸಿಗುತ್ತೆ ಅಂತ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಜಯೇಂದ್ರ ಅವರ ಕೈಗೆ ಏನಾದರೂ ಮೇಲಾಗ್ಬಿಟ್ರೆ ಅದು ಯತ್ನಾಳ್ ಅವರಿಗೆ ತೀವ್ರ ಮುಜುಗರ ಆಗತ್ತೆ. ಹಾಗಾಗಿ ಇದು ಎಲ್ಲೆಲ್ಲ ಬೆಳವಣಿಗೆ ಆಗತ್ತೆ, ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ಈಗ ಆಲ್ರೆಡಿ ಯತ್ನಾಳ್ ಅವರಿಗೆ ಒಂದಷ್ಟು ಅಸಮಾಧಾನ ಇದೆ. ವಿಜಯೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅವರು ನೇರವಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಮುನಿಸಿಕೊಂಡಿದ್ದಾರೆ. ಈಗ ಅವರ ಕ್ಷೇತ್ರದ ವಿಚಾರ, ಜಿಲ್ಲಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರ, ಪೈಪೋಟಿಯಲ್ಲಿ ಅವ್ರ ಕಡೆಯವರು ಇದ್ದಾರೆ, ವಿಜಯೇಂದ್ರ ಅವ್ರ ಕಡೆಯವರು ಇದ್ದಾರೆ. ಏನು ಬೆಳವಣಿಗೆ ಆಗಬಹುದು? ಏನೇ ಆದ್ರೂ ಕೂಡ ಅಸಮಾಧಾನ ಅನ್ನುವಂಥದ್ದು ಹೇಗೆ ಸ್ಫೋಟ ಆಗಬಹುದು ಅಂತ? ಖಂಡಿತ ನೀತಿ ಹಿಂದೂಲಿ ಅಂತ ಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರ ಕೂಡ ಇದಾಗಿರುವಂತದ್ದು. ಮತ್ತು ಇಲ್ಲಿ ಬಿಜೆಪಿಯಲ್ಲೂ ಕೂಡ ಅಷ್ಟೇ ಅಸಮಾಧಾನ ಕೂಡ ಇದೆ. ತವರ ಕ್ಷೇತ್ರದಲ್ಲೇ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗ ವಿಜಯಪುರದಲ್ಲಿ ಜಿಲ್ಲಾಧ್ಯಕ್ಷರ ಕೊರತೆ ಇರುವಂತದ್ದು ಮತ್ತು ಸೂಕ್ತ ಜಿಲ್ಲಾಧ್ಯಕ್ಷರನ್ನ ಯಾರನ್ನ ಹಾಕ್ಬೇಕು, ಯಾರನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಬಿಜೆಪಿಯಲ್ಲಿ ಸಹ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ಕಾರ್ಯಕರ್ತರಲ್ಲಿ ಅಸಮಾಧಾನ ಇರೋದ್ರಿಂದಾಗಿ ಅವ್ರನ್ನೆಲ್ಲರನ್ನ ಒಂದೇ ಕಡೆ ಸಂಘಟನೆಯಿಂದ ಮಾಡ್ಕೊಂಡು ಹೋಗುವಂತ ನಾಯಕರನ್ನ ಈಗಾಗಲೇ ಹುಡುಕ್ತಾ ಇರುವಂತದ್ದು. ಈಗ ಸದ್ಯ ಕಳೆದ ಹಿಂದೆ ನೋಡೋದಾದ್ರೆ ಜಿಲ್ಲಾಧ್ಯಕ್ಷರಾಗಿ ಆರ್.ಎಸ್. ಪಾಟೀಲ್ ಕೂಚಬಾಳ್ ಅವರು ಕೂಡ ಇದ್ರು. ತಮ್ಮದೇ ಆದ ಕೆಲಸಗಳಾಗಿರ್ಬೋದು ಮತ್ತು ಕಾರ್ಯಕರ್ತರನ್ನ ಒಗ್ಗೂಡಿ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ತಮ್ಮ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಈಗ ನೋಡೋದಾದ್ರೆ ನಗರ ಶಾಸಕರಾಗಿರುವಂತಹ ನಗರ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆಪ್ತ ವಲಯದಲ್ಲಿ ಕೂಡ ಇರುವಂತಹ ಮಹಾನಗರ ಪಾಲಿಕೆ ಸದಸ್ಯ ಆಗಿರುವ ಶಿವರುದ್ರ ಬಾಗಲಕೋಟೆ ಅವರು ಕೂಡ ಈ ಬಾರಿ ಜಿಲ್ಲಾಧ್ಯಕ್ಷರ ರೇಸ್ ನಲ್ಲಿ ಇರುವಂತದ್ದು ಒಂದು ಕಡೆ ಆದ್ರೆ, ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಮತ್ತು ಯಾವುದೇ ರೀತಿಯಾಗಿದ್ರು ಕೂಡ ಶಿವರುದ್ರ ಬಾಗಲಕೋಟೆ ಅವರು ಈ ಬ್ಯಾಟಿಂಗ್ ಅನ್ನ ಮಾಡುವಂತದನ್ನ ಮಾಡ್ತಾರೆ ಬಂದಿರುವಂತದ್ದು. ಅವರು ಕೂಡ ಈ ಬಾರಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಬಣದಲ್ಲಿ ನೋಡಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ.ವೈ. ವಿಜೇಂದ್ರ ಕೂಡ ಅವರ ಆಪ್ತರಾಗಿರುವಂತಹ ಸುರೇಶ್ ಬಿರಾದಾರ್ ಇವರು ಕೂಡ ನಿರಂತರವಾಗಿ ಬಿಜೆಪಿಯ ಪರವಾಗಿ ಮತ್ತು ಕಾರ್ಯಕರ್ತರನ್ನ ಸೇರಿಸುವಲ್ಲಿ ಮತ್ತು ಕಾರ್ಯಕರ್ತರ ಜೊತೆ ಇರುವಂತದ್ದಾಗಿರ್ಬೋದು ಮತ್ತು ಹಿರಿಯರಾಗಿ ಕೆಲಸವನ್ನ ಮಾಡ್ತಾ ಬಂದಿರುವಂತ ಎಸ್.ಕೆ. ಬೆಳ್ಳೋಬಿ ಇದ್ದಾರೆ. ಹೀಗಾಗಿ 3-4 ಜನರ ನಡುವೆ ಈಗಾಗಲೇ
ಭಾರಿ ರಾಜ್ಯಾಧ್ಯಕ್ಷರ ಫೈಟ್ ಕೂಡ ನಡೀತಾ ಇರೋದು, ರೇಸ್ ಕೂಡ ನಡೀತಾ ಇದೆ. ಇನ್ನು ಸುರೇಶ್ ಬಿರಾದರ್ ಕೂಡ ಜಿಲ್ಲಾಧ್ಯಕ್ಷರ ಆಕಾಂಕ್ಷಿ ಆಗಿರೋದ್ರಿಂದಾಗಿ ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಇರುವಂತದ್ದು. ಈಗಾಗಲೇ ಸುರೇಶ್ ಬಿರಾದರ್ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವೆ ಮಾತಿನ ಚಕಮಕಿ ನಡೀತಾನೆ ಬಂದಿರುವಂತದ್ದು. ಈ ಬಾರಿ ಯಾರಿಗೆ ಸಿಗುತ್ತೆ ಜಿಲ್ಲಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಅಷ್ಟೇ ಅಲ್ಲದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅದೊಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಿಲ್ಲಾಧ್ಯಕ್ಷ ಆದ ಮೇಲೆ ಕಾರ್ಯಕರ್ತರನ್ನ ಸೇರಿಸಿ ಮನೆ ಒಂದು ಮೂರು ಬಾಗಿಲಾಗಿರುವಂತಹ ವಿಜಯಪುರದಲ್ಲಿ ಏನಿದೆ ಈ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಹೋಗುವಂತ ಕೆಲಸ ಬಹಳ ಮುಖ್ಯ ಆಗ್ಬೇಕಾಗಿರುವಂತದ್ದು ನೀತಿ. ಓಕೆ, ಧನ್ಯವಾದ ಸಿದ್ದಪ್ಪ ತಮ್ಮೆಲ್ಲ ಡೀಟೇಲ್ಸ್.